ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಳ್ತೇನೆ, ಯಾರು ಬೆಳೆಸಿದ ಸಂಘಟನೆಯಲ್ಲಿ ಇವತ್ತು ಬಂದು ಯಾರ ನಾಯಕ ಅಲ್ಲ. ಹರೀಶ್ ಪೂಂಜರು ABP ಅಥವಾ ಸಂಘ ಪರಿವಾರದ ಕೆಲಸ ಮಾಡದೆ ಏಕೈಕ MLA ಎಲೆಕ್ಷನ್ಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ನನಗೊಂದು ಟಿಕೆಟ್ ಕೊಡಿ, ಭಯೋತ್ಪಾದನೆ ಕೆಲಸ ಮಾಡಿ ಅಥವಾ ಕಾಂಗ್ರೆಸ್ಸಲ್ಲಿ ಇದ್ದು ಬಂದವರಲ್ಲ. ಆದರೆ ನಿಮ್ಮ ವಿಚಾರ ಹೇಳುವಾಗ ನಾಳೆ ನಮ್ಮ ಮನೆಗೆ ತಲವಾರು ಕತ್ತಿ ಬರ್ಬೋದು ಅಥವಾ ಬೇರೆ ಕಡೆಯಿಂದ ಬೇರೆ ವಿಚಾರಗಳು ಬರ್ಬೋದು, ತೊಂದರೆ ಇಲ್ಲ, ಅದಕ್ಕೆ ನಾವು ಎದುರುದಿಲ್ಲ. ಸತ್ರೆ ಇವು ಹೇಳ್ತಾರೆ ಗೋಹತ್ಯೆ, ಮತಾಂತರ, ನಾನು ಅಂಥ ಹಿಂದೂ ಇಂಥ ಹಿಂದೂ ಅಂಥೇಳಿ ನನ್ನ ಜೀವನವೇ ಹಿಂದುತ್ವಕ್ಕೋಸ್ಕರ ಮುಡಿಪಾಗಿಟ್ಟಿದ್ದೇನೆ, ಸರ್ವಸ್ವವನ್ನು ಕಳ್ಕೊಂಡಿದ್ದೇನೆ ಹೇಳ್ತಾರಲ್ಲ. ಹರೀಶ್ ಪೂಂಜರಿಗೆ ಹೇಳ್ತಾರೆ, ಈ ಬಚ್ಚ ಇವ ನಿನ್ನೆ ಬಂದಿದ್ದು ಯಾರ ಎಂಥ ಒಂದು ಗಾದೆಯ ಮಾತು ಹೇಳ್ತೇನೆ, ಕೋಗಿಲೆ ಅಂತದೋ ಒಂದು ಹೇಳ್ತಾರೆ, ಅದು ಈಗ ನೆನಪಾಗೋದಿಲ್ಲ ನನಗೆ. ಹಾಗೆ ಹೇಳ್ತೇನೆ, ಯಾರು ಬೆಳೆಸಿದ ಸಂಘಟನೆಯಲ್ಲಿ ಇವತ್ತು ಬಂದು ಯಾರ ನಾಯಕ ಅರೆ. ಇದಕ್ಕಿಂತ ಮೊದಲು ಪ್ರತಾಪ್ ಸಿಂಹ ನಾಯಕರ ತಂದೆಯವರು ನರಸಿಂಹ ನಾಯಕರು ಇಲ್ಲಿ ಸಂಘವನ್ನು ಕಟ್ಟಿದ್ದಾರೆ. ವೀರಸಿಂಹ ನಾಯಕರವರು ಸಂಘವನ್ನು ಬೆಳೆಸಿದ್ದಾರೆ. ಅದಕ್ಕಿಂತ ಮುಂದೆ ಅದರ ನಂತರ ಕಲ್ಮಂಜಿ ಮೋಹನ್ರವರು ಬೆಳೆಸಿದ್ದಾರೆ. ಇನ್ನೊಬ್ಬರು ಶೇಷಾದ್ರಿ ಅವರು, ಎಂಥ ಶೇಷಾದ್ರಿ ಅವರು ಸಂಘವನ್ನು ಕಟ್ಟಿದವರು. ಉಜಿರೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕಟ್ಟಿದವರು ಅವ್ರ ಜೊತೆಯಾಗಿ ಇಲ್ಲಿ ಅದೆಷ್ಟೋ ಜನರು ಇದ್ದಾರೆ. ಇದಕ್ಕಿಂತ ಸಂಘ ಪರಿವಾರವನ್ನು ಬೆಳೆಸಿದವರು. ಅರೆ ಅದರ ಜೊತೆ ಈ ಹರೀಶ್ ಪೂಂಜರವರು ಒಂದು ಇವರ ಜೊತೆಯಾಗಿ ಇವರು ಹಿರಿಯರೊಟ್ಟಿಗೆ ದುಡಿದಂಥ ಹರೀಶ್ ಪೂಂಜರ ತಂದೆ ಮತ್ತು ತಾಯಿ ಸಂಘ ಪರಿವಾರದ ದುಡಿದವರು. ಇವರೇನು ಎಲ್ಲಿ ಪಾಕಿಸ್ತಾನದಿಂದ ಬಂದ ಹರೀಶ್ ಪೂಂಜರಲ್ಲ. ಹರೀಶ್ ಪೂಂಜರು ABP ಅಥವಾ ಸಂಘ ಪರಿವಾರದ ಕೆಲಸ ಮಾಡದೆ ಏಕೈಕ MLA ಎಲೆಕ್ಷನ್ಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ನನಗೊಂದು ಟಿಕೆಟ್ ಕೊಡಿ, ಭಯೋತ್ಪಾದನೆ ಕೆಲಸ ಮಾಡಿ ಅಥವಾ ಕಾಂಗ್ರೆಸ್ಸಲ್ಲಿ ಇದ್ದು ಬಂದವರಲ್ಲ. ಇವ್ರು ಹೇಳ್ತಾರೆ, ನೀವು ಎಲ್ಲಿಂದ ನಾವು ಬಂದ, ಇವತ್ತು ಬಂದು ಭಾರಿ ದೊಡ್ಡ ಜನ, ಇವನು ಏನು ಮಾಡಿದ್ದಾನೆ. ಅರೇ ನಾನು ಹೇಳ್ತೇನೆ, ಈ ಹರೀಶ್ ಪೂಂಜರು ಇವತ್ತು 81 ಗ್ರಾಮದಲ್ಲಿರತಕ್ಕಂಥ ಬೆಳ್ತಂಗಡಿ ತಾಲೂಕಲ್ಲಿ ಎಲ್ಲಿ ಪಾಕಿಸ್ತಾನದಲ್ಲಿ ಹೋಗಿ ಎಲ್ಲಿ ಬೇರೆ ಕಡೆ ಬೆಂಗಳೂರಲ್ಲಿ ಮಾಡಿದ್ದಲ್ಲ. ಇವರು ಮಾಡಿದ್ದು ಬೆಳ್ತಂಗಡಿ ತಾಲೂಕಿಯ 81 ಗ್ರಾಮದಲ್ಲಿ 35-40 ದೇವಸ್ಥಾನ ಬ್ರಹ್ಮಕಲಶ ಜೀರ್ಣೋದ್ಧಾರ ಮಾಡಿದ್ದಾರೆ. ಅದೆಷ್ಟೋ ಲಕ್ಷ ಕೋಟಿಗಟ್ಟಲೆ ದುಡ್ಡನ್ನು, ತಾನು ಸಂಪಾದನೆ ಮಾಡಿದ ದುಡ್ಡನ್ನು ಅದಕ್ಕೆ ಕೊಟ್ಟಿದ್ದಾರೆ, ಸ್ವತಃ ಕೊಟ್ಟಿದ್ದಾರೆ. ಕೊಟ್ಟರೆ ಹೇಳೋದು ಅವ್ರು ಕೊಟ್ಟಿದ್ದಾರೆ, ಇವ್ರು ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದು ಹೇಳೋದಿಲ್ಲ. ನನಗೆ ಒಂದು ಸ್ಪಷ್ಟ ಒಂದು ವಿಷಯ ಹೇಳ್ತೇನೆ ನಾನು ನಿಮಗೆ. ಬಳೆಂಜದಲ್ಲಿ ಬ್ರಹ್ಮಕಲಶ ಇತ್ತು, ಅವರ ಊರಿನ ಪಕ್ಕವೇ. ಶೀತಲ್ ಪಡಿವಾಲ್ರವರು ಅದರ ಆಡಳಿತ ಮುಕ್ತೇಶ್ವರವರು. ಅವ್ರ ತಂದೆ ಹೆಸರು ನನಗೀಗ ಮರೆತೋಯ್ತು, ಪರಿಚಯ ಉಂಟು. ನಾನು ಆ ಮನೆಯಲ್ಲಿ ತುಂಬ ಹಾಲ್ಟ್ ಆಗಿದ್ದೇನೆ. ಯಾಕೆಂದರೆ ನಾನೊಬ್ಬ ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರ, ಅವರು ರಾಷ್ಟ್ರೀಯ ಅಮಚೂರು ಕಬಡ್ಡಿ ಸಂಸ್ಥೆಯ ಅಲ್ಲಿ ನಾವು ಸದಸ್ಯರು, ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರ. ಅವರು ರಾಷ್ಟ್ರೀಯ ತೀರ್ಪುಗಾರರು, ನಮಗೆ ಮಾರ್ಗದರ್ಶಕರು. ಆಗ ನಾವು ಆತ್ಮೀಯರು. ಎಲ್ಲೇ ಕಬಡ್ಡಿ ಮ್ಯಾಚಿಗೆ ಹೋದಾಗ ಲೇಟ್ ಆಗ್ತದೆ ಬರುವಾಗ, ದೂರ ಕಡೆ ಕಾರ್ಕಳ, ಆ ಕಡೆ ಬೈಂದೂರು, ಈ ಕಡೆ ಎಲ್ಲ ದೂರ ಹೋದರೆ ಮತ್ತು ಅಲ್ಲಿ ಹಾಲ್ಟ್ ಆಗ್ತೇವೆ. ಹಾಗಾಗಿ ಆಗ ಬ್ರಹ್ಮಕಲಶ ವಿಷಯ ಇದೆಲ್ಲ ಸುಮಾರು ಮಾತಾಡ್ತಾರೆ. ಆಗ ಹರೀಶ್ ಪೂಂಜರನ್ನು ಅಲ್ಲಿ ಅಧ್ಯಕ್ಷರು ಮಾಡ್ತಾರೆ. ಆಗ ಪಾಪ ಹರೀಶ್ ಪೂಂಜರೊಟ್ಟಿಗೆ ದುಡ್ಡಿಲ್ಲ, ಇಲ್ಲ ನನಗೆ ಗೊತ್ತಿಲ್ಲ, ನಾನು ತಿಳಿದಾಗೆ ದುಡ್ಡಿಲ್ಲ. ಇವರು ವಿಶ್ವಕರ್ಮ ಬ್ಯಾಂಕ್ ಒಂದು ಮಂಗಳೂರಲ್ಲುಂಟು. ಅಲ್ಲಿ ನಮ್ಮ ರವಿ ಶಿಲ್ಪ ಅಂತೇಳಿ ಓಪನ್ ಆಗಿ ಜನ ಹೇಳ್ತಿರ್ತೀನಿ, ರವಿ ಶಿಲ್ಪ ಅಂತೇಳಿ ಸಂಘದ ಕಾರ್ಯವರಾಗಿ ಇಳಂತಿಲ್ಲ ರವಿ ಅಂಥೇಳಿ ರವಿ ಶಿಲ್ಪ ಅವರು ಸಂಘದ ಕಾರ್ಯವರಾಗಿದ್ದಾರೆ. ಸಂಘದ ಕಡೆಯಿಂದ ಇವರಿಗೆ ಆತ್ಮೀಯರಾಗ್ತಾರೆ. ಅವರ ಭಾವ ನಿರ್ದೇಶಕರಾಗಿರ್ತಾರೆ. ಅವರ ಭಾವ ಆ ಬ್ಯಾಂಕಿನ ಅಧ್ಯಕ್ಷರ ನಿರ್ದೇಶಕರ, ವಿಶ್ವಕರ್ಮ ಬ್ಯಾಂಕ್. ಆ ಬ್ಯಾಂಕಿಂದ ಇವರು 20 ಲಕ್ಷ ರೂಪಾಯಿ ಸಾಲ ತಗೊಳ್ತಾರೆ. ಎಷ್ಟು ಲಕ್ಷ? ನಾನು ತಿಳಿದಣ್ಣ ಇವತ್ತಿಗೂ ಹರೀಶ್ ಪೂಂಜರ ನಾನು ಕೇಳಲಿಲ್ಲ, ಇವತ್ತಿಗೂ ನಾನು ಶಿಲ್ಪರವರೊಟ್ಟಿಗೆ ಕೇಳಲಿಲ್ಲ. ಆದರೆ ಸ್ಪಷ್ಟ ಮಾಹಿತಿ ಇದು. ಇವತ್ತು ಅದರಲ್ಲಿ ಲಕ್ಷ ಸಾಲ ತೆಗೆದು ಇವತ್ತು ಲಕ್ಷ ದೇವಸ್ಥಾನಗಳಿಗೆ ಕೊಡ್ತಾರೆ. ಇಷ್ಟು ಖರ್ಚು ಮಾಡಿ 81 ಗ್ರಾಮಗಳಿಗೆ ಮುಂದೆ ಈ ಥರ ಮಾಡಿ ಜನರು ವಿಶ್ವಾಸ ಗಳಿಸಿ ನಮಗೆ ಬೆಳ್ತಂಗಡಿ ಕ್ಯಾಂಡಿಡೇಟ್ ಯಾರಾಗಬೇಕಂತೇಳಿ ಬರುವಾಗ ಹರೀಶ್ ಪೂಂಜರನ್ನು ಕ್ಯಾಂಡಿಡೇಟ್ ಅಂತೇಳಿ ಮಾಡ್ತಾರೆ. ಅವರು ಊರಿಗೆ ಹೋಗುವಾಗ ಈ ದೇವರ ಸೇವೆ ಮಾಡಿದಾಗ ಎಲ್ಲರ ನಿತ್ಯ ನಿರಂತರ ಅವರ ಹತ್ತಿರ ಸಂಪರ್ಕ ಇರ್ತದೆ. ಹರೀಶ್ ಪೂಂಜರ್ ಏನು, ಅವರ ಕ್ಯಾರೆಕ್ಟರ್ ಏನು, ಅವರು ಯಾವ ರೀತಿ ಚಿಕ್ಕ ಮಗುವಿಂದ ಹಿಡಿದಿದ್ದು ವೃದ್ಧರ ತನಕ ಯಾವ ರೀತಿ ಮಾತಾಡ್ತಾರೆ, ಮಾತೆಯರು ಅಂತ ಹೇಳಿದರೆ ಏನು, ಅಕ್ಕ ತಂಗಿಯಂದರು ಹುಡುಗಿಯರು ಅಂತ ಹೇಳಿದರೆ ಏನು, ಮಕ್ಕಳಿಗೆ ಯಾವ ರೀತಿ ಗೌರವ ಕೊಡೋದು ಅಂತೇಳಿ ಎಲ್ಲ ವಿಚಾರ ಆ ಪ್ರೀತಿ ಗಳಿಸ್ತಾರೆ. ಏಕೈಕಿ ಎಲ್ಲರೂ ಒಂದೇ ಸ್ಪೀಡಿಂದ ಹೇಳ್ತಾರೆ ಹರೀಶ್ ಪೂಂಜರ್ ಕ್ಯಾಂಡಿಡೇಟ್ ಅಂತ ಹೇಳುವಾಗ.
ಸರಿ, ಅವರು ಆಗ್ತಾರೆ, ನಾಮಿನೇಷನ್ ಆಗ್ತಾರೆ, MLA ಆಗ್ತಾರೆ. ಆಗ 81 MLA ಆಗಿ 80 ನಾವು ಬೆಳ್ತಂಗಡಿ ನಿರ್ಮಾಣವಾಗಬೇಕಂತೇಳಿ ಕನಸನ್ನು ಇಟ್ಕೊಂಡು ನಾಮಿನೇಷನ್ ಆಗ್ತಾರೆ. ಖಂಡಿತವಾಗಿ ನಡೆದಂತೆ ನುಡಿದಂಥ ಒಬ್ಬ ಶಾಸಕರಿದ್ದರೆ ಹರೀಶ್ ಪೂಂಜಾರ್ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳ್ತೇನೆ. ನಾನೇನು ಅವರೊಟ್ಟಿಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ಇಷ್ಟು ತನಕ ಹೋಗಲಿಲ್ಲ, ನಾನೇನು ಮನವಿ ಕೊಡಲಿಲ್ಲ, ನಮಗೆ ಒಂದು ರೋಡ್ ಆಗಬೇಕು, ನನಗೊಂದು ಅದು ಮಾಡಬೇಕು, ನನಗೊಂದು ಇದು ಮಾಡಬೇಕು ಹರೀಶಣ್ಣ ಅಂತೇಳಿ ನಾನು ಹೋಗಲಿಲ್ಲ. ನಾನು ತುಂಬ ಅವರೊಟ್ಟಿಗೆ ಆತ್ಮೀಯತೆಯೂ ಇಲ್ಲ, ನಾನು ಅವರೊಟ್ಟಿಗೆ ಪಕ್ಷದಲ್ಲಿ ಯಾವುದೇ ಗುರುತಿಸುವುದಿಲ್ಲ, ಯಾವುದೂ ಇಲ್ಲ. ಹಾಗಿರುವಾಗ ಅಂಥ ಹರೀಶ್ ಪೂಂಜಾರಿಗೆ ಈ ಮಹೇಶೆಟ್ರು ಹೇಳ್ತಾರೆ, ಬಚ್ಚ ಇವನು ಯಾವ MLA, ಇವನಿಗೇನು ಗೊತ್ತುಂಟು, ಈ ಬೆಳ್ತಂಗಡಿ ತಾಲೂಕಿನ ಸಮಸ್ಯೆಗಳು ಎಂತ ಗೊತ್ತುಂಟು, 81 ಗ್ರಾಮ ಎಲ್ಲಿಂಟು ಗೊತ್ತುಂಟಾ ಅಂಥೇಳಿ ಹೇಳ್ತಾರೆ. ಆದರೆ ಡಿಗ್ರಿಯಿಂದ ಇವರು ABPದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ರಾಷ್ಟ್ರೀಯ ಒಬ್ಬ ಜವಾಬ್ದಾರಿಯನ್ನು ABP ಸಂಸ್ಥೆಯ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಅಥವಾ ಉಪಾಧ್ಯಕ್ಷರಾಗಿ, ಅದರಲ್ಲಿ ಒಂದು ನನಗೇನು ಕನ್ಫ್ಯೂಸ್ ಉಂಟು, ಈ ಜವಾಬ್ದಾರಿಯನ್ನು ಬೆಳ್ತಂಗಡಿ ತಾಲೂಕಿಗೆ ಪ್ರಥಮವಾಗಿ ತಗೊಂಡ ಒಬ್ಬ ವ್ಯಕ್ತಿ ಇದ್ದರೆ ಅದು ಹರೀಶ್ ಪೂಂಜಾರ್. ಅದರ ನಂತರ ಬೇರೆ ಬೇರೆ ಜವಾಬ್ದಾರಿ ಪಕ್ಷಕ್ಕೆ ಬಂದರು, ಯುವ ಮೋರ್ಚಾಕ್ಕೆ ಬಂದರು, ಅಥವಾ ನಮ್ಮ ಯಾವುದು ವಿಶ್ವ ಹಿಂದೂ ಪರಿಷತ್ತಿನ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಆಯಿತು, ಭಾರಿ ದೊಡ್ಡ ಕಾರ್ಯಕ್ರಮ ಪುತ್ತೂರಲ್ಲಿ. ಆವಾಗ ಭಾಸ್ಕರನ್ನ ನಾವು ಜೊತೆಯಾಗಿ ವಿಶ್ವ ಹಿಂದೂ ಪರಿಷತ್ತಲ್ಲಿ ದುಡಿತಿದ್ದೆವು ಜವಾಬ್ದಾರಿಯಲ್ಲಿ. ನಾನು ಗೋರಕ್ಷಕ ಪ್ರಮುಖ, ಅವರು ಜಿಲ್ಲಾ ಸಂಚಾಲಕ. ಜೊತೆಯಾಗುವಾಗ ವಿಶ್ವ ಹಿಂದೂ ಪರಿಷತ್ಗೆ ಒಬ್ಬರು ಅಧ್ಯಕ್ಷರಾಗಬೇಕು. ಆಗ ಅಧ್ಯಕ್ಷರಾಗಿ ಹರೀಶ್ ಪೂಂಜಾರನ್ನು ಆಯ್ಕೆ ಮಾಡುವ ಅಂಥೇಳಿ ಮಾಡಿದೆವು. 81 ಗ್ರಾಮಕ್ಕೆ, ಇಡೀ 81 ಗ್ರಾಮಕ್ಕೆ ಇವರ ಕಾರು, ಇವರ ದುಡ್ಡು ನಮ್ಮನ್ನು ಕೂರಿಸ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಿದ್ರು, ಎಲ್ಲ ಪರಿಚಯ ಮಾಡಿಸಿದ್ವಿ, ಎಲ್ಲವಾಯಿತು. ಅದರ ನಂತರ ಹಾಗೆ ಪ್ರೀತಿ ಗಳಿಸಿದರು. ಮಧ್ಯವರ್ಜನ ಶಿಬಿರಕ್ಕೆ ಇವರನ್ನು ಆಗೋದಿದ್ದರೆ ಇವರು ಸಹಕಾರ ಮಾಡ್ತಿದ್ದರು. 1001ನೇ ಮಧ್ಯವರ್ಜನ ಶಿಬಿರಕ್ಕೆ ಬೆಳ್ತಂಗಡಿಯಲ್ಲಿ ಮಂಜುನಾಥ ಹಾಲೆಯಲ್ಲಿ ಆಗೋದಕ್ಕೆ ಇವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಕಾಸಿಂ ಮಲ್ಲಿಗೆ ಮನೆಯವರು ಇವರನ್ನು ಸೂಚನೆ ಮಾಡಿದರು. ಅದನ್ನು ನಾನು ಅನುಮೋದನೆ ಮಾಡಿದೆ, ಹರೀಶ್ ಪೂಂಜಾರ್ ಆಗ್ಬೋದು ನಮಗೆ ಅಧ್ಯಕ್ಷರು ಅಂತೇಳಿ. ಅತ್ಯಂತ ಯಶಸ್ವಿಯಾಗಿ ಅಂದಿನ ತನಕ ಆಗದ ರೀತಿಯಲ್ಲಿ ಮಧ್ಯವರ್ಜನ ಶಿಬಿರ ನಡೆಯಿತು. ಅಲ್ಲಿ ಮಧ್ಯವರ್ಜನ ಶಿಬಿರಕ್ಕೆ ಬಂದು ಶಿಬಿರಕ್ಕೆ ಸೇರಿದವರು ಪಾನಮುಕ್ತರಾಗಿ ಹೋದರು. ಅವರೆಲ್ಲ ಇವ್ರ ಜೊತೆ ಸೇರಿದರು. ಅವತ್ತಿಂದ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಜೊತೆ ಸೇರಿದರು ಅವರು. ಈ ಥರ ಎಲ್ಲ ನಂತರ ಈ ರೀತಿಯಾಗಿ ಅವರಿಗೆ ಯಾವುದು ಪಕ್ಷದಿಂದ ಯಾರು ಒಂದು ನೆಟ್ವರ್ಕ್ ಏನಂತ ಹೇಳಿದರೆ ಸಮೀಕ್ಷೆ ಬರ್ತದೆ. ಸಮೀಕ್ಷೆ ಬಂದಾಗ ಇವರ ಹೆಸರು ಮುಂಚಿನಲ್ಲಿ ಬಂತು. ಆಗ ಇವರನ್ನು ಪಕ್ಷ ಆಗ್ಬೋದು ಅಲ್ಲಿ ಯಾವ ಇನ್ಫ್ಲುಯೆನ್ಸಲ್ಲಿ ಆಗಿದ್ದಲ್ಲ ಹೇಳ್ಬೋದು. ಹೆಗ್ಡೆಯವರು ಅಷ್ಟು ಕೊಟ್ಟಿದ್ದಾರೆ, ಅವರು ಇನ್ಫ್ಲುಯೆನ್ಸ್ ಮಾಡಿದ್ದು, ಇವರು ಇನ್ಫ್ಲುಯೆನ್ಸ್ ಮಾಡಿದ್ದು ಅಲ್ಲ ವಿಷಯ. ಹಾಗಂತೇಳಿ ಪ್ರೀತಿ ವಿಶ್ವಾಸದಿಂದ 80 ಗ್ರಾಮದ ಅವತ್ತು ಗಳಿಸಿದ ಆ ಪರಿಚಯದಿಂದ 80 ಗ್ರಾಮಕ್ಕೆ ಹೋದರು. 80 ಗ್ರಾಮದಲ್ಲೂ ಇವತ್ತು 3,500 ಕೋಟಿ ಅನುದಾನ ತಂದು ಇವತ್ತು ಬೆಳ್ತಂಗಡಿಗೆ ಸಮಗ್ರ ಅಭಿವೃದ್ಧಿ ಮಾಡಿದ ಏಕೈಕ ಪ್ರಥಮ ಶಾಸಕ ಹೇಳಿದರೆ ಹರೀಶ್ ಪೂಂಜಾರ್. ಇವತ್ತು ಹೇಳ್ತಾರೆ ಹರೀಶ್ ಪೂಂಜಾರ್ ಎಂಥದೂ ಮಾಡಲಿಲ್ಲ, ಏನು ಮಾಡಿದ್ದಾನೆ ಅವನು, ಹಾಗೆ ಹೀಗೆ ಹೇಳಿದ್ದಾರೆ. ಇವರೇನು ಮಾಡಿದಾರಪ್ಪ, ಇವರು ಇಷ್ಟು ವರ್ಷ ಹೋರಾಟ ಮಾಡಿದ್ರಲ್ಲ, ಎಲ್ಲರನ್ನ ಪ್ರೀತಿ ಗಳಿಸ್ತಿದ್ರೆ ಇವರು MLA ಆಗ್ತಿರಲ್ವ? ನಾವು ಇವರಿಗೆ ಎಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೇವೆ. ಹಾಗಿರುವಾಗ ಇವರಿಗೆ ಓಮಿನಿ ಕಾರು ಒಂದು ಓಮಿನಿ ಕಾರು ಇವರಿಗೊಟ್ಟಿಗಿತ್ತು. ತೋಟದಾರಿ BJP ಆಫೀಸಿಗೆ ತಗೊಂಡು ಬಂದು ನಿಲ್ಲಿಸಿದೆವು. ಯಾರಲ್ಲಿ ತಗೊಂಡು ಬಂದು ನಿಲ್ಲಿಸಿದವರು? 18 ಕಂತು 6,800ಕ್ಕೆ ಅದಕ್ಕೆ ಕಂತು ಕಟ್ಟಿದ್ದೇವೆ. ಯಾರು ಕಟ್ಟಿದವರು? ಎಲ್ಲ ವಿಚಾರ ಹೇಳಿದರೆ ಅಯ್ಯೋ ಅದು ಹೇಳಿ ಸುಖ ಇಲ್ಲ. ಇವರ ಹಣೆಬರ ನಾನು ಹೇಳೋದಿಲ್ಲ. ಅಷ್ಟು ಅವರನ್ನು ನಾನು ಕಂಡಮ್ ಮಾಡಲಿಕ್ಕೆ ತಯಾರಿಲ್ಲ. ನನಗೆ ದೇವರು ಒಳ್ಳೇದು ಮಾಡಲಿಕ್ಕಿಲ್ಲ. ನನಗೊಂದು ಸೌಜನ್ಯ ಸಂಸ್ಕಾರ ಸಂಸ್ಕೃತಿ ಅಂತೇಳಿ, ನಾನು ಸಂಸ್ಕೃತಿ ಇದ್ದ ಮನೆಯಲ್ಲಿ ಹುಟ್ಟಿದವ. ಹೊಸಂದೋಡಿ ಅಂತೇಳಿ ಒಂದು ಇಡೀ ಬೆಳ್ತಂಗಡಿ ತಾಲೂಕಿಗೆ ಒಂದು ಆ ಮನೆಗೆ ಒಂದು ಹೆಸರುಂಟು. ಅಂಥ ಮನೆತನದ ನಾವು. ಒಟ್ರಾಸಿ ನಾನು ಮಾತಾಡೋದಿಲ್ಲ. ಅವರು ನನಗೆ ನಾಳೆ ಬೈಯುವುದು, ತೊಂದರೆ ಇಲ್ಲ. ನನ್ನ ಜಯಮನೆ ಹೀಗೆ, ಅವರ ಜಯಮನೆ ಹಾಗೆ ಆಗಿರುವಾಗ ಹರೀಶ್ ಪೂಂಜಾರಿಗೆ ಸಿಕ್ಕಾಪಟ್ಟೆ ಬೈತಾರಲ್ಲ, ಇವನು ಎಂಥ ಈ ಡೋಂಗಿ ಹಿಂದುತ್ವ, ಆ ಹಿಂದುತ್ವ, ಈ ಹಿಂದುತ್ವ ಅಂತ ಹೇಳ್ತಾರೆ ಹರೀಶ್ ಪೂಂಜಾರಿಗೆ. ಆದರೆ 81 ಗ್ರಾಮದ ಇಷ್ಟು ಚಿಕ್ಕ ಮಗುವಿನಿಂದ ಹಿಡಿದಿದ್ದು ವೃದ್ಧರ ತನಕ. ಉದಾಹರಣೆಗೆ ಹೇಳ್ತೇನೆ, ನಮ್ಮಲ್ಲಿ ಮಾಮಾಯಿ ಟೆಂಪಲ್ ಅಂತೇಳಿ ಉಂಟು. ಶ್ರೀ ಮಹಾಮಾಯಿ ಕಾಲಭೈರವೇಶ್ವರ ಕ್ಷೇತ್ರ ದೇವಿನಗರ ತಣ್ಣೀರು ಪಂಥ ಅಂತೇಳಿ.
ಕಳೆದ ಟೈಮಲ್ಲಿ ಅದರ ಪ್ರತಿಷ್ಠಾಪನಾ ಮಹೋತ್ಸವ ಆಯಿತು. ಅದು ಪ್ರತಿಷ್ಠೆ ಆಯಿತು, 22 ವರ್ಷ ಆಯಿತು ಅದು ಸ್ಥಾಪನೆ. ಇದು ಫಸ್ಟಿಗೆ ಬ್ರಹ್ಮಕಲಶ ಆಗಿ ಅದರದ್ದು ಅಧ್ಯಕ್ಷರಾಗಿ ಹರೀಶ್ ಪೂಂಜರನ್ನು ಆಯ್ಕೆ ಮಾಡಿದರು. ಕಾರ್ಯಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದರು. ಹಾಗೆ ಗೌರವಾಧ್ಯಕ್ಷರಾಗಿ ಧರ್ಮನ್ ನಾಯ್ಕರ್ ಅಂತೇಳಿ ನಿಮಗೆ ಗೊತ್ತಿರ್ಬೋದು, ಮಂಗಳೂರಲ್ಲಿ ಚಕ್ರಪಾಣಿ ದೇವಸ್ಥಾನ ಅದು ಹತ್ತವರದಲ್ಲಿ ಅದರದ್ದು ಅವರು ಹಾಗೆ ಅವರು ಆಗಿದ್ದಾರೆ, ಈಗಲೂ ಅವರೇ. ಹಾಗೆ ಅದರಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ನಾವು ಮಾಡಿದೆವು. ಆಗ ಅಲ್ಲಿ ಇವರು ಒಂದು ದಿವಸ ಪೂರ್ವಭಾವಿ ಮೀಟಿಂಗಿಗೆ ಸಡನ್ ದಿಢೀರ್ ಅಂತೇಳಿ ಲೇಟ್ ಆಗ್ತದೆ, ದಿಢೀರ್ ಅಂತೇಳಿ ಬರ್ತಾರೆ ರಪ್ಪ. ಅಷ್ಟೊತ್ತಿಗೆ ಚಿಕ್ಕ ಇಬ್ಬರು ಮಕ್ಕಳು ಹೇಳ್ತಾರೆ, ಹಳೆ ಹರೀಶ್ ಪೂಂಜರ್ ಬರ್ತೀರಿ, ನಮ್ಮ ಶಾಸಕರು ಬರ್ತೀರಿ ಅಂತೇಳಿ. ಚಿಕ್ಕ ಪಿಟ್ಟೆ ಅಂಗನವಾಡಿಗೆ ಹೋಗುವ ಮಕ್ಕಳು ಹಳೆ ಹರೀಶ್ ಪೂಂಜರ್ ಬರ್ತೀರಿ. ಆಗಿರುವಾಗ ಇವರ ಗಮನ, ಇವರು ಪ್ರೀತಿ ಗಳಿಸಿದ್ದು, ಇವರ ಪರಿಚಯಗಳನ್ನು ಯಾವ ರೀತಿ ಮಾಡಿಕೊಂಡಿರ್ಬೋದು ಇದು ನನ್ನ ಕಣ್ಣಲ್ಲಿ. ನಾನು ಅವತ್ತು ಆ ಸ್ಪೀಚಲ್ಲಿ ಹೇಳ್ಬೇಕಂತ ಹೇಳುವಾಗ ಹರೀಶ್ ಪೂಂಜರ್ ನಾನು ಬೇಗ ಹೋಗ್ತೇನೆ ಅಂತ ಹೇಳಿದರು. ಆದರೆ ಬ್ರಹ್ಮಕಲಶದಲ್ಲಿ ಹೇಳಬೇಕು, ಪ್ರತಿಷ್ಠಾಪನಾ ಸಭೆಯಲ್ಲಿ ಹೇಳ್ಬೇಕಂತೇಳಿ ಇವರು ಅದಕ್ಕೆ ಬರಲಿಲ್ಲ. ಒಟ್ಟಾರೆ ನಾನು ಹೇಳಿದರೆ ಇವರನ್ನು ಹೊಗಳ್ಬೋದು ಅಂತ ಹೇಳ್ಬೋದು, ಅದಕ್ಕೋಸ್ಕರ ನಾನು ಹೇಳಲಿಲ್ಲ. ಹಾಗೆ ಹೋಯ್ತು. ಅಂಥ ಪ್ರೀತಿ ಗಳಿಸಿದ ಅಂಥ ನಾವು ಬೆಳೆತಕಡಿ ಅಂಥೇಳಿ ನವನಿರ್ಮಾಣ ಮಾಡಬೇಕಂತೇಳಿ ಕನಸನ್ನು ಇಟ್ಟುಕೊಂಡು ಖಂಡಿತವಾಗಿ ಮಾಡಿದ್ದಾರೆ. ಹಾಗೆ ಇಷ್ಟು ಕೆಲಸ ಮಾಡಿದ್ದಾರೆ. ಇದಲ್ಲದೆ ನೋಡಿ, ಅದಾದರೆ ಸರ್ಕಾರದಿಂದ ಬರತಕ್ಕಂಥವರು ಯಾರು ಹೇಳ್ಬೋದು, ಅವರಿಗೆ ಕಮಿಷನ್ ಸಿಗ್ತದೆ, ಹಾಗೆ ತಂದಿದ್ದಾರೆ. ಆದರೆ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಜನ ರಾಮಣ್ಣ ಗೌಡ್ರು ಅಂತೇಳಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅವರು ಪುತ್ತೂರಿಗೆ ಹೋಗ್ತಾರೆ, ಪುತ್ತೂರಿಂದ ಇಮಿಡಿಯೇಟ್ ಮಂಗಳೂರಿಗೆ ಕೊಂಡ್ಕೊಂಡು KMCಗೆ ಅಡ್ಮಿಟ್ ಮಾಡ್ತಾರೆ. ಜ್ಯೋತಿಯಲ್ಲಿ ಅಡ್ಮಿಟ್ ಮಾಡಿ ಇವರಿಗೆ ಎಲ್ಲ ಸರ್ಜರಿ ಎಲ್ಲ ಇದೆಲ್ಲ ಆಗ್ತದೆ, ಇವರಿಗೆ ಆಂಜಿಯೋ ಸರ್ಜರಿ ಆಗ್ತದೆ. ಅದರ ನಂತರ ಡಿಸ್ಚಾರ್ಜ್ ಆಗಲಿಕ್ಕೆ 2,70,000 ಬಿಲ್ ಆಗ್ತದೆ. ಆ 2,70,000 ಬಿಲ್ ಆಗುವಾಗ ನನಗೆ ಅವ್ರು ಕಾಲ್ ಮಾಡ್ತಾರೆ, ಹೀಗೀಗೆ ಅಣ್ಣ ನಿಮಗೇನಾದರೂ ಪರಿಚಯ ಉಂಟಾ, ಹೀಗೆ ಏನಾದರೂ ಹೆಲ್ಪ್ ಮಾಡ್ಬೋದಾ? ಆಗ ನಾನು ಹೇಳ್ತೇನೆ, ನಾನು ಮಾಡೋಂಥದ್ದು ಬೇರೆ ಟೈಪಲ್ಲಿ ಮಾಡ್ತೀನಿ. ಆದರೆ ಹರೀಶಣ್ಣನಿಗೆ ನಿಮ್ಮ ತಮ್ಮ ಇಂದಬೆಟ್ಟಿಂದ ಅವರನ್ನು ನಮ್ಮ ಮನೆ ಹತ್ರ ಅವ್ರ ರಾಮಣ್ಣನವರ ವಿನೋದ ಅಂತೇಳಿ ಅವರ ಮಿಸ್ಸಸ್ಸು, ಅವರನ್ನು ಇಂದಬೆಟ್ಟಿಂದ ಅಲ್ಲಿಗೆ ಮದುವೆ ಮಾಡಿ ತಂದದ್ದು. ಹಾಗಿರುವಾಗ ಅಲ್ಲಿ ವಿನಯರು ಅಂತೇಳಿದ್ದಾರೆ, ಅವರೊಟ್ಟಿಗೆ ನೀವು ಹೇಳಿ, ವಿನಯರು ಹರೀಶಣ್ಣನಿಗೆ ತುಂಬ ಆತ್ಮೀಯರು, ಅವರೊಂದು ಅಲ್ಲಿಗೆ ಫೋನ್ ಮಾಡಿ ಹೇಳಿದರೆ ತುಂಬ ಅನುಕೂಲ ಆಗ್ಬೋದು. ಅವರು ಎಷ್ಟೋ ಸಾವಿರ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಆಗಿರುವಾಗ ಒಂದು ಹೀಗೆ ಹೇಳಿ ತುಂಬ ಆತ್ಮೀಯರು ಅಲ್ಲಿ ಡಾಕ್ಟ್ರುಗಳೆಲ್ಲ ಅಂಥೇಳಿ. ಆಗ ಅವರು ಫೋನ್ ಮಾಡ್ತಾರೆ, ನಾನು ಫೋನ್ ಮಾಡ್ತೇನೆ, ಅವರು ಫೋನ್ ಮಾಡ್ತಾರೆ, ನಾನು ನನ್ನ ಲೆವೆಲ್ ಮಾಡ್ತೇನೆ. ಫೋನ್ ಮಾಡಿಬಿಟ್ಟು ನೋಡಿ ನಮ್ಮ ಅವರು ಹೀಗೆ ಡಾಕ್ಟ್ರೇ ಅಂಥೇಳಿ, ಇದು ನನಗೆ ಡಾಕ್ಟ್ರ್ ಹೇಳಿದಂಥ ಮಾತು. ನಾನು ಡಾಕ್ಟ್ರು ಮಾತಾಡುವಾಗ ಹರೀಶ್ ಪೂಂಜರು ಫೋನ್ ಮಾಡಿದರು. ಅಲ್ಲಿ ಡಿಸ್ಚಾರ್ಜ್ ಆಗುವ 70,000 ಕಡಿಮೆ ಮಾಡ್ತಾರೆ. 70,000 ರೂಪಾಯಿ 2 ಲಕ್ಷ ಕಟ್ಟಿ ಬರಲಿಕ್ಕಾಯ್ತು. 70,000 ರೂಪಾಯಿ ಬಿಲ್ಲನ್ನು ಕಡಿಮೆ ಮಾಡ್ತಾರೆ. ಈ ರೀತಿ ಡಾಕ್ಟ್ರುಗಳದ್ದು ಕನ್ಸೆಷನ್ ಮಾಡಿದ್ದಾರೆ. ಮತ್ತು 70,000 ಎಷ್ಟು ಇವತ್ತು ಅಂದಿನಿಂದ ಇವತ್ತು ತನಕ ಇವತ್ತು 100 ಅಲ್ಲ 1000 ಜನರಿಗೆ ಮಾಡಿರ್ಬೋದು. ಇವತ್ತು ರಾತ್ರಿ ಆಗಲು ಆಕ್ಸಿಡೆಂಟ್ ಆದಾಗ ಬ್ಲಡ್ ಬೇಕು, ಅದು ಬೇಕು, ಅವರಿಗೆ ದುಡ್ಡು ಕೊಡ್ತಂಥದ್ದು, ಆಕ್ಸಿಡೆಂಟ್ ಬಿಲ್ಲು ಕಿಸೆಯಿಂದ ದುಡ್ಡು ಕೊಡುವಂಥದ್ದು, ಇದು ಅವರ ಕೈಯಿಂದ ಬಿಡಿಸುವಂಥದ್ದು ಬಿಡಿ, ಇವರ ಕೈಯಿಂದ ಕೊಡುವಂಥದ್ದು. ಪಾಪದವರಿಗೆ ಆಫೀಸಿಗೆ ಬಂದಾಗ ಕೊಟ್ಟದ್ದು ಎಷ್ಟಿರ್ಬೋದು, ಎಷ್ಟು ಮಾಡಿರ್ಬೋದು. ಇವರಿಗೆ ಬಂದಂಥ ಸಂಬಳ ಏನು ಗೌರವ ವೇತನ ಉಂಟು, 1 ರೂಪಾಯಿ ಅವರೊಟ್ಟಿಗೆ ಇರಲಿಕ್ಕಿಲ್ಲ. ಇಂಥ ಒಬ್ಬ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗೆ ಅದರ ಜೊತೆಯಾಗಿ ನಾನು ಹೇಳುವಂಥದ್ದು ಏಕೈಕ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಬೇರೆ ಶಾಸಕರಿಗೆ ಬೇಸರ ಆಗ್ತದೆ ಇಲ್ಲ, ನಾನು ಬೇರೆಯವರಿಗೆ ಮಾದರಿಯಾಗಿ ಹೇಳ್ತಕ್ಕಂಥದ್ದಲ್ಲ, ನಮ್ಮ ಬೆಳ್ತಂಗಡಿಗೆ ನಾನು ಮಾದರಿಯಾಗಿ ಹೇಳ್ತಕ್ಕಂಥದ್ದು, ಬೇರೆ ಕ್ಷೇತ್ರಕ್ಕೆ ಮಾದರಿಯಾಗಿ ಅಂತ ಹೇಳಿದಲ್ಲ, ಬೆಳ್ತಂಗಡಿಗೆ ಮಾದರಿಯಾಗಿ ಹೇಳ್ತಕ್ಕಂಥದ್ದು. ಇಂಥ ಒಬ್ಬ ಶಾಸಕರು ರಾಜಕೀಯ ಮತ್ತು ಧಾರ್ಮಿಕ ಇಬ್ಬರನ್ನ ಸಮಾನವಾಗಿ ಕೊಂಡೋಗಿ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಬ್ರಹ್ಮಕಲಶ ಮಾಡಿ, ಅಥವಾ ಹಿಂದೂಗಳಿಗೆ ಬೇಕಾದ ಆಚಾರ ವಿಚಾರಗಳನ್ನು ಹಿರಿಯ ಪರಂಪರೆ ಹಿರಿಯರು ನಮ್ಮ ಮಾಡಿಕೊಂಡಂಥ ನಮಗೆ ಹೇಳಿಕೊಟ್ಟಂಥ ಪರಂಪರೆ ಆಚಾರ ವಿಚಾರಗಳನ್ನು ಇವತ್ತಿಗೂ ಕಣ್ಣಾರೆ ಉಳಿಸುವ ಹಾಗೆ, ನಮ್ಮಲ್ಲಿ ಬೆಳೆಸುವ ಹಾಗೆ ಮಾಡಿಕೊಂಡು ಅದನ್ನು ಉದಾಹರಣೆ ಕೆಸರಡೊಂಜಿ ದಿನ ಆ ಕೆಸರು ಉಳುವುದೇನಂತ ಹೇಳಿದ್ರೆಂದು ಬೀಜ ಬಿತ್ತುದನೆಂದು ಏನು
ನಾಟಿ ಮಾಡೋದು ಅಂತೇಳಿ ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ. ಅಥವಾ ಆಟಿಡೊಂಜಿ ದಿನ ಆ ಹಳ್ಳಿಯ ಆ ಸೊಗಡುಗಳು ಯಾವುದೆಲ್ಲ ಗೊತ್ತಿಲ್ಲ. ಅನೇಕ ವಿಚಾರಗಳು ಇಂಥದನ್ನು ಇವತ್ತು ದೀಪಾವಳಿ ದಿವಸ ದೋಸೆ ಎಂತ ಮಾಡಿದರು, ಎಲ್ಲಿ ದೋಸೆ ಹಬ್ಬ ಅಂಥೇಳಿ ಬೆಳ್ತಂಗಡಿಯಲ್ಲಿ ಇಡೀ ರಾಜ್ಯಕ್ಕೆ ಒಂದು ಭಾರಿ ದೊಡ್ಡ ಒಂದು ಸಂಚಲನ ಆಯಿತು. ಅದು ಒಂದು ಹಬ್ಬ, ನಮ್ಮ ದೀಪಾವಳಿ ನಮ್ಮ ಹಬ್ಬ. ಅದನ್ನೊಂದು ಅದು ಮೊದಲಿಗೆ ನಡೀತಿದ್ದು, ಈಗ ಇದನ್ನು ಇನ್ನು ಮುಂದಕ್ಕೆ ನಾವು ಮಾಡಬೇಕಂತೇಳಿ ಅವರು ರಾಜಕೀಯ ಲಾಭಕ್ಕೆ ಅದು ಅವರ ವೈಯಕ್ತಿಕ. ಆದರೆ ನಾವು ತಿಳ್ಕೊಳ್ಳೋದು ನಮ್ಮ ಸಂಪ್ರದಾಯವನ್ನು ತೋರಿಸಿಕೊಟ್ಟಿದ್ದಾರೆ. ಇದನ್ನು ರಾಜಕೀಯವಾಗಿ ಬೇರೆ ರೂಟಲ್ಲಿ ಅವರಿಗೆ ಆಗದಾಗಿ ಈ ಮಹೇಶ್ವರರು ಈ ಥರ ಮಾತಾಡ್ತಾರಲ್ಲ. ಆಗಿರುವಾಗ ನಾನು ಹೇಳುವಂಥದ್ದು ಹರೀಶ್ ಪೂಂಜರು ಅತ್ಯದ್ಭುತವಾಗಿ ಈ ಬೆಳ್ತಂಗಡಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆಗಿರುವಾಗ ಖಂಡಿತವಾಗಿ ನಾವು ಅವರೊಂದಿಗೆ ಯಾವತ್ತೂ ಇದ್ದೇವೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಅಂಥೇಳಿ ಈ ಥರ ಹರೀಶ್ ಪೂಂಜರನ್ನು ನಿಂದನೆ ಮಾಡಿದ್ದಕ್ಕೆ ಆ ಮಾತಿಗೆ ನಾನು ಮಹೇಶ್ ಶೆಟ್ಟರಿಗೆ ಮಾತನ್ನು ಖಂಡಿತವಾಗಿ ನಾನು ಅವನು ಅಲ್ಪ, ಅವನು ನೀಚ, ಅವನು ಬಚ್ಚ ಏನೇನೋ ಶಬ್ದಗಳು ಹೇಳ್ತಾರೆ, ಅದು ಯಾರು ಹೇಳ್ತಾರೋ ಅವರಿಗೆ ಸಲ್ತದೆ ಅಂತೇಳಿ ನಾನು ಹೇಳ್ತೇನೆ. ಬಿಟ್ಟರೆ ಹರೀಶ್ ಪೂಂಜರಿಗೆ ಅದರಿಂದ ಏನಾಗೋದಿಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಹರೀಶ್ ಪೂಂಜರಿ ಇದು ಪೂರ ಸಾಧನೆ ಮಲ್ತಾನಾಗ ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿದಂಥ ಹರೀಶ್ ಪೂಂಜರ ಬಗ್ಗೆ ಅವ ಬಚ್ಚ, ಅವ ಡೋಂಗಿ ಹಿಂದುತ್ವ, ಅವನ ಎಂಥ ಹಿಂದುತ್ವ, ಇದು ಹಿಂದುತ್ವನ ಅಂಥೇಳಿ ಮಾತಾಡ್ತಾರೆ ಮಹೇಶ್ ಶೆಟ್ರೆ. ನಾನು ನಿಮಗೆ ಒಂದು ಕೇಳಲಿಕ್ಕೆ ಬಯಸ್ತೇನೆ ಮಹೇಶ್ ಶೆಟ್ರೆ. ನಾನು ನಿಮ್ಮ ಜೊತೆ ಹಿಂದುತ್ವದ ಅನೇಕ ವರ್ಷದಲ್ಲಿ ತನ್ನ 27 ಕೇಸುಗಳನ್ನು ಹಿಂದುತ್ವಕ್ಕೋಸ್ಕರ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ, ನನ್ನ ಮನೆಯ ಆಸ್ತಿಗೋಸ್ಕರ, ನನ್ನ ಸ್ವಂತ ವಿಚಾರಕ್ಕೋಸ್ಕರ ನಾನು ಕೇಸ್ ಮಾಡಿಕೊಂಡವಲ್ಲ. ಹಿಂದುತ್ವಕ್ಕೋಸ್ಕರ ನೀವು ಮಾತಾಡಿದಂಥ ಎಲ್ಲ ಮಾಹಿತಿ, ಮಾರ್ಗದರ್ಶನ, ಪ್ರೇರಣೆಯನ್ನು ಪಡ್ಕೊಂಡು ಈ ಹಿಂದುತ್ವಕ್ಕೆ ಧಕ್ಕೆ ಆಗತಕ್ಕಂಥ ಎಲ್ಲರ ತಲೆ ಹೊಡೆದಿದ್ದೇವೆ, ಎಲ್ಲರಿಗೆ ಗಲಾಟೆ ಮಾಡಿದ್ದೇವೆ, ಅಥವಾ ಏನೇನೋ ವಿಚಾರಗಳನ್ನು ಮಾಡಿದ್ದೇವೆ. 27 ಕೇಸ್ಗಳು ಮಾಡಿಕೊಂಡಿದ್ದೇವೆ. ಹಿಂದುತ್ವಕ್ಕೆ ಧಕ್ಕೆ ಆಗ್ತಾ ಇರುವಾಗ, ಹಿಂದೂಗಳಿಗೆ ಅನ್ಯಾಯ ಆಗುವಾಗ ಯಾರು ಹಿಂದೆ ಮುಂದೆ ನೋಡದೆ ನಾವು ಹೋರಾಟ ಮಾಡಿದ್ದೇವೆ. ಆವಾಗ ನಮಗೆ ಕೇಸ್ ಆಗಿದೆ. ಆದರೆ ಮಹೇಶ್ ಶೆಟ್ರೆ ನೀವು ಹೇಳ್ತೀರಿ ಇದೇ ಹರೀಶ್ ಪೂಂಜರಿ ಈ ಹೋರಾಟದಲ್ಲಿ ಕೈ ಜೋಡಿಸ್ತಿದ್ರು. ಆದರೆ ನೀವು ನಿಮ್ಮ ಹಿಂದುತ್ವ ಸರಿ ಉಂಟು, ಸರಿ, ನಾನು ಹೇಳ್ತೀನಿ. ಆದರೆ ಹರೀಶ್ ಪೂಂಜರ ಹಿಂದುತ್ವ ಡೋಂಗಿ ಹಿಂದುತ್ವ ಅಲ್ಲ. ಮಹೇಶ್ ಶೆಟ್ರೆ ನಾನು ನಿಮಗೆ ಒಂದು ಕ್ವಶನ್ ಕೇಳೋತಂದು, ಹರೀಶ್ ಪೂಂಜರ ಹಿಂದುತ್ವ ಡೋಂಗಿ, ನಿಮ್ಮ ಹಿಂದುತ್ವ ಭಾರಿ. ಆದರೆ ನೀವು ಗೋಹತ್ಯೆ, ಮತಾಂತರ ಎಲ್ಲ ವಿಚಾರದಲ್ಲಿ ಹೋರಾಟ ಮಾಡ್ತೀರಿ. ಗೋಹತ್ಯೆ ಮಾಡತಕ್ಕಂಥ ಕಸಾಯಿಖಾನೆರ ವಿರುದ್ಧ ವೇದಿಕೆಯಲ್ಲಿ ಬಾಯಿಗೆ ಬಂದಂಥ ಹಿಗ್ಗಾಮುಗ್ಗ ಬೈತೀರಿ. ಆದರೆ ಅದೇ ಪೊಟ್ಟಿಗೆರೆ, ಗುರುವಿನಕೆರೆಯಲ್ಲಿ ಮಾಡತಕ್ಕಂಥ ಕಸಾಯಿಖಾನೆಯ ಗೋಹನ್ನು ಗೋಹತ್ಯೆ ಮಾಡತಕ್ಕಂಥ ಅವರೊಟ್ಟಿಗೆ ಗಣೇಶೋತ್ಸವಕ್ಕೆ ಡೊನೇಷನ್ ತಗೊಳ್ತೀರಿ. ಮೋನಕ ನಮಸ್ಕಾರ, ದಾನೆ ಬುಕ್ಕ ಎಂಚೊಲ್ಲಾರು ಅಂತೇಳಿ ಕೇಳ್ತೀರಿ. ಅಥವಾ ಅವರೊಟ್ಟಿಗೆ ಇವತ್ತು ದುಡ್ಡು ತಗೊಳ್ತೀರಿ. ಈ ರೀತಿಯ ಕೃತ್ಯ ಇದು ಯಾವ ನಿಮ್ಮ ಹಿಂದುತ್ವ ಮಹೇಶ್ ಶೆಟ್ರೆ? ಇದ್ಯಾಕೆ ನೀವು ಅವತ್ತು ನೀವು ಹರೀಶ್ ಪೂಂಜರಿಗೆ ಹಿಗ್ಗಮುಗ್ಗ, ಅವ ಬಚ್ಚ, ಇವ ಹಾಗೆ, ಅವನು ಬಚ್ಚ, ಎಲ್ಲಿದ್ದ ಇವನು ಅಂತೇಳಿ ಮಾತಾಡ್ತೀರಲ್ಲ ಅವರಿಗೆ. ನಿಮಗೆ ಅವತ್ತು ನೆನಪಿಲ್ವ ನಾನು ಹಿಂದುತ್ವ ಮಾಡುವಾಗ ಇವನಿಂದ ದುಡ್ಡು ತಗೊಂಡಿದ್ದೇನೆ ಅಂಥೇಳಿ ನೆನಪಾಗೋದಿಲ್ವ? ಆದರೆ ನಿಮ್ಮ ವಿಚಾರ ಹೇಳುವಾಗ ನಾಳೆ ನಮ್ಮ ಮನೆಗೆ ತಲವಾರು ಕತ್ತಿ ಬರ್ಬೋದು, ಅಥವಾ ಬೇರೆ ಕಡೆಯಿಂದ ಬೇರೆ ವಿಚಾರಗಳು ಬರ್ಬೋದು, ತೊಂದರೆ ಇಲ್ಲ. ಅದಕ್ಕೆ ನಾವು ಎದುರುವುದಿಲ್ಲ. ಸತ್ತರೆ ಸತ್ಯಕ್ಕೋಸ್ಕರ ಸತ್ಯ ಅಂತೇಳಿ ಇರಲಿ, ಪರವಾಗಿಲ್ಲ, ನಮಗೆ ಧೈರ್ಯ ಉಂಟು. ನಿಮ್ಮೊಟ್ಟಿಗೆ ಮುಂದೆಯೂ ನಾನು ಬೇರೆ ಬೇರೆ ವಿಚಾರದಲ್ಲಿ ಹೋರಾಟ ಮಾಡಿದ್ದೇನೆ. ಆದರೆ ನೀವು ಬಿಡೋದು ಯಾರ್ಯಾರನ್ನ ಸಣ್ಣ ಪುಟ್ಟ 18 ವರ್ಷ ಮಕ್ಕಳನ್ನೆಲ್ಲ ಬಿಡೋದು ತಾಕತ್ತು ನೀವು ಒಬ್ಬರೇ ಬನ್ನಿ ನಮ್ಮೊಟ್ಟಿಗೆ ಫೇಸ್ ಮಾಡಲಿಕ್ಕೆ. ನಾನು 12 ಗಂಟೆ ರಾತ್ರಿಗೆ ಬರ್ತೇನೆ, ನೀವು ಒಬ್ಬರೇ ತಿರುಗಿ, ಅದು ನಿಮ್ಮ ತಾಕತ್ತು. ನಾನು ಬರ್ತೇನೆ, ಇಬ್ಬರೇ ಮಾಡ್ಕೊಳ್ಳೋ, ನೀವು ಸಾಯ್ತೀರ ನಾನು ಸಾಯ್ತೀವಿ, ಮಾಡೋ ನೋಡೋಣ. ನಿಮ್ಮ ಹಿಂದುತ್ವ ಏನು, ನೀವು ಸಮಾಜಕ್ಕೆ ಏನು ಉಪಕಾರ ಮಾಡಿದ್ದೀರಿ, ಸಮಾಜದಲ್ಲಿ ಎಷ್ಟು ಜನರನ್ನು ಒಳ್ಳೇದು ಮಾಡಿದ್ದೀರಿ, ಅಲ್ಲ ಎಷ್ಟು ಜನರ ಹಾಳು ಮಾಡಿದ್ದೀರಿ, ನನ್ನೊಟ್ಟಿಗೆ ಉಂಟು ಅನೇಕ ವಿಚಾರಗಳು. ಸಮಯ ಬಂದಾಗ ಇನ್ನೂ ಮುಂದಕ್ಕೆ ಹೇಳ್ತೇನೆ ನಾನು, ನೋಡೋಣ. ದಯವಿಟ್ಟು ಈ ರೀತಿ ತೇಜೋವಧಿ ಮಾಡಲಿಕ್ಕೆ ನಮ್ಮ ಶಾಸಕರನ್ನು ಮಾಡಲಿಕ್ಕೆ ಹೋಗಬೇಡಿ. ಶಾಸಕರಿಗೆ ಪರವಾಗಿ ಮಾತಾಡೋದಲ್ಲ, ಒಳ್ಳೆ ಕೆಲಸ ಮಾಡಿದವ್ರನ್ನ ಒಳ್ಳೆಯ ಅಂತ ಹೇಳಿ. ಈ ರೀತಿಯ ಹಿಂದುತ್ವ ನಿಮ್ಮದು, ನಾನು ಹೇಳ್ತೇನೆ ನಿಮ್ಮದು ಡೋಂಗಿ ಹಿಂದುತ್ವ, ಹರೀಶ್ ಪೂಂಜರ ನಿಜ ಹಿಂದುತ್ವ ಹೇಳ್ತೇನೆ. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.